ಓಂ ಅಂಗಾರಕಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ವಿಶೇಷವಾಗಿರುವಂತಹ ಮಾಹಿತಿಯೊಂದಿಗೆ ತುಂಬ ಜನ ಕಾಮೆಂಟ್ ಸೆಕ್ಷನ್ ನೀವು ಆಲ್ರೆಡಿ ಕೇಳ್ತಿದ್ರಿ. ಇವನ್ ಕನ್ಸಲ್ಟೇಷನ್ಗೆ ಬಂದಿರೋರು ಸಹ ಈ ಒಂದು ಪ್ರಶ್ನೆ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಅಮಾವಾಸ್ಯೆ ದಿನ ಹುಟ್ಟಿದ್ದೀನಿ, ಏನು ಎಫೆಕ್ಟ್ ಆಗುತ್ತೆ, ಒಳ್ಳೇದಾ ಕೆಟ್ಟದಾ? ನಾನು ಹುಟ್ಟಿರೋ ದಿನ ಅಮಾವಾಸ್ಯೆ ಇರುತ್ತೆ. ಸುಮಾರು ಜನ ನಾನು ಕನ್ಸಲ್ಟೇಷನ್ಗೆ ಬಂದಾಗ ಜಾತಕಗಳನ್ನ ಹಾಕಿದಾಗ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅವ್ರು ಹುಟ್ಟಿರೋಂತಹ ದಿನ ಅಮಾವಾಸ್ಯೆ ಇತ್ತು ಅಂತ ಹೇಳಿ. ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟು ಅಮಾವಾಸ್ಯೆ ದಿನ ಹುಟ್ಟಿರೋಂಥದ್ದು. ನೀವು ಹೇಳಿ ಮೇಡಮ್ ಅಂತಂದರೆ ಖಂಡಿತ ತುಂಬ ಇಂಪಾರ್ಟೆಂಟು. ಎಲ್ಲ ದಿನಗಳಿಗಿಂತನೂ ಅಮಾವಾಸ್ಯೆ ದಿನ ಹುಟ್ಟಿರೋಂಥವ್ರಿಗೆ ತುಂಬ ವಿಶೇಷವಾಗಿರೋಂತಹ ಮತ್ತು ತುಂಬ ವಿಚಿತ್ರವಾಗಿರುವಂತಹ ವಿಚಾರಗಳು ಖಂಡಿತ ಇದೆ. ಸೊ ನಾರ್ಮಲ್ ಬೇರೆ ಬೇರೆ ದಿನಗಳಲ್ಲಿ ಅದರಲ್ಲೂ ವಿಶೇಷ ಅಷ್ಟಮಿ ಒಂದು ಹೇಳ್ತೀನಿ ನಾನು. ಅದು ಬಿಟ್ಟರೆ ಮಿಕ್ಕ ಎಲ್ಲ ದಿನಗಳು ಓಕೆ, ತನ್ನದೇ ಆದ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಬಿಹೇವಿಯರ್ಸ್ ಇರುತ್ತೆ ಆ ದಿನ ಹುಟ್ಟಿರೋಂಥವ್ರಿಗೆ. ಬಟ್ ಅಮಾವಾಸ್ಯೆ ಮತ್ತು ಅಷ್ಟಮಿ ದಿನಗಳು ಹುಟ್ಟಿರೋಂಥವ್ರಿಗೆ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ಸು, ತುಂಬಾ ವಿಭಿನ್ನವಾಗಿರೋಂಥದ್ದು ಮತ್ತು ವಿಚಿತ್ರವಾಗಿರೋಂಥದ್ದು ಅಂತಲೂ ಹೇಳ್ಬೋದು. ಅದರಲ್ಲೂ ನಾನು ಇವತ್ತು ಮಾತಾಡ್ತಾ ಇರೋಂಥದ್ದು ಅಮಾವಾಸ್ಯೆ ದಿನ ಹುಟ್ಟಿರೋರೇ ಆದರೂ ಸಹ ಅವರು ಮಂಗಳವಾರ ದಿನ ಇದ್ದರೆ, ಅಂದರೆ ನೀವು ಹುಟ್ಟಿರೋಂತಹ ದಿನ ಮಂಗಳವಾರ ಇದ್ದು ಅವತ್ತಿನ ದಿನ ಅಮಾವಾಸ್ಯೆ ಇದ್ದರೆ ಇಟ್ಸ್ ಅ ವೆರಿ 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 ಡೇಂಜರಸ್ ಅಂತಲೂ ಹೇಳ್ಬೋದು. ಮತ್ತು ತುಂಬ ಒಂಥರ ಅವರು ಕಾಸ್ಮಿಕ್ ಎನರ್ಜಿ ಜೊತೆಗೆ ತುಂಬಾ ತುಂಬಾ ಹತ್ತಿರವಾಗಿ ಕನೆಕ್ಟ್ ಆಗಿರ್ತಾರೆ. ಆ ರೀತಿ ಯಾವ್ಯಾವ ವಿಚಾರವಾಗಿ ಇದು ವರ್ಕ್ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಈ ತಿಂಗಳು ಮೇ 2025 27ನೇ ತಾರೀಕು ಸಹ ಮಂಗಳವಾರ ಇದೆ. ಅವತ್ತು ಸಹ ಅಮಾವಾಸ್ಯೆ ಇರುವಂಥದ್ದು. ಅದನ್ನು ನಾವು ಬಹುಮತಿ ಅಮಾವಾಸ್ಯೆ ಅಂತಲೂ ಸಹ ಕರಿತೀವಿ. ಜ್ಯೇಷ್ಠ ಅಮಾವಾಸ್ಯೆ ಅವತ್ತಿನ ದಿನ. ಬಹುಮತಿ ಯಾಕೆ ಮಂಗಳವಾರದ ದಿನ ಬಂದಿರೋದ್ರಿಂದ ತುಂಬ ರೇರ್ ಆಗಿ ಬರುತ್ತೆ. ವರ್ಷದಲ್ಲಿ 12 ಅಮಾವಾಸ್ಯೆಗಳು ಬರುತ್ತೆ. 12 ಅಮಾವಾಸ್ಯೆಗಳು ಒಂದೊಂದು ದಿನ ಬೀಳೋಂಥ ಚಾನ್ಸಸ್ ಇರುತ್ತೆ. ಬಟ್ ಮಂಗಳವಾರ ಅಥವಾ ಶನಿವಾರ ಬರುವಂಥ ಅಮಾವಾಸ್ಯೆ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಮತ್ತು ನಿಮಗೆ ಏನಾದರೂ ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನೋದ್ರು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಯಾರಾದರೂ ಮಾಟ ಮಂತ್ರಗಳು ಮಾಡಿಸ್ಬೇಕು, ಜನಗಳಿಗೆ ತೊಂದರೆ ಕೊಡಬೇಕು ಅನ್ನೋಂಥದ್ದು ಇದ್ರೂ ಸಹ ಅವತ್ತಿನ ದಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹುಟ್ಟಿರೋಂಥರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ, ನಂತರ ಬೇರೆ ವಿಚಾರ ನಾನು ತಿಳಿಸ್ಕೊಡ್ತೀನಿ. ಸೊ ಮಂಗಳವಾರ ಹುಟ್ಟಿದ್ದೀನಿ ಮೇಡಮ್ ನಾನು, ಅಮಾವಾಸ್ಯೆ ದಿನ ಅವತ್ತು ಇತ್ತು ಅಂತಂದರೆ, ಮಂಗಳವಾರ ಸಹಜವಾಗಿ ಬೇರೆ ತಿಥಿಗಳಿದ್ದರೆ ಈ ಪ್ರೋಗ್ರಾಮ್ ಬೇಡ. ಮಂಗಳವಾರ ಹುಟ್ಟಿದ್ದು ನೀವು ಅಮಾವಾಸ್ಯೆ ದಿನ ಇತ್ತು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೊಂದು ವಿಶೇಷವಾಗಿರೋಂಥ ಒಂದು ಎನರ್ಜಿ ಇರುತ್ತೆ. ಸೊ ಬೇಸಿಕಲಿ ಮಂಗಳವಾರ ದಿನ ಅದರಲ್ಲೂ ಅಮಾವಾಸ್ಯೆ ಹುಟ್ಟಿರೋಂಥವ್ರಾದರೆ ಅವರು ಖಂಡಿತ ಅದೇ ವಂಶದಲ್ಲಿ ನಿಮ್ಮ ಒಂದು ಹಿರಿಯರಾಗಿ ನೀವು ಜನ್ಮ ತಾಳಿ ಇದು ನಿಮ್ಮ ರೀಇನ್ಕಾರ್ನೇಷನ್ ಆಗಿರುತ್ತೆ. ಖಂಡಿತ ಇದು ನಿಮ್ಮ ಪುನರ್ಜನ್ಮ. ಸೇಮ್ ಒಂದೇ ಮನೆ, ನಿಮ್ಮ ಮನೆಯಲ್ಲೇ ನೀವು ಯಾವುದೋ ಒಂದು ಪೂರ್ವಿಕರಾಗಿ ಹುಟ್ಟಿ ಸತ್ತು ಮತ್ತೆ ನೀವು ಅದೇ ಮನೆಯಲ್ಲೇ ಹುಟ್ಟಿರೋಂಥವ್ರು. ಅದು ತುಂಬ ಇಂಪಾರ್ಟೆಂಟು. ಅದನ್ನು ನಾವು ಕೇತು ಇರೋಂತಹ ಒಂದು ಪೊಸಿಷನ್ ಮೇಲೆ ನಾವು ಎಕ್ಸಾಕ್ಟಾಗಿ ಹೇಳ್ತೀವಿ. ಯಾರಾಗಿರಬಹುದು ನೀವು, ಅಂದರೆ ಯಾವ ವ್ಯಕ್ತಿ ಆಗಿರಬಹುದು, ನಿಮ್ಮ